ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ರಾಜ್ಯ ರಾಜಕೀಯದಲ್ಲಿ ಈಗ ಒಂದು ದೊಡ್ಡ ಚರ್ಚೆ ಏನಂದ್ರೆ, ರೀಶಫಲ್ ಆಗುತ್ತಾ, ಯಾರಿಗೆ ಹೊಸ ಮಿನಿಸ್ಟರ್ ಗಿರಿ ಸಿಗುತ್ತೆ, ಯಾರಿಗೆ ಕೈ ತಪ್ಪುತ್ತೆ? ಈ ಎಲ್ಲ ಪ್ರಶ್ನೆಗಳ ಮಧ್ಯೆ ಈಗ ಸಾಕಷ್ಟು ಸದ್ದು ಮಾಡ್ತಿರೋ ಜಿಲ್ಲೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತೊಬ್ಬ ಮಿನಿಸ್ಟರ್ ಸಿಗ್ತಾರೆ ಅನ್ನೋ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಭಾರಿ ಹಾಟ್ ಟಾಪಿಕ್ ಆಗಿದೆ. ಈಗಾಗಲೇ ಜಿಲ್ಲೆಯ ಪರವಾಗಿ ಎಂಸಿ ಸುಧಾಕರ್ ಅವರು ಸಚಿವರಾಗಿದ್ದಾರೆ. ಆದರೆ ಹೊಸದಾಗಿ ಮತ್ತೊಬ್ಬರಿಗೆ ಅವಕಾಶ ಸಿಗಬಹುದಾ ಅನ್ನೋ ಪ್ರಶ್ನೆ ಎಲ್ಲೆಡೆ ಕೇಳಿ ಬರ್ತಿದೆ. ಹಾಗಾದ್ರೆ ಯಾರಿಗೆ ಹೆಚ್ಚು ಅವಕಾಶ ಇದೆ? ಯಾರು ಹೈಕಮಾಂಡ್ ಗಮನ ಸೆಳೀತಿದ್ದಾರೆ? ಯಾರ ಹೆಸರಿನ ಮೇಲೆ ಹೆಚ್ಚು ಚರ್ಚೆ ನಡೀತಿದೆ? ಪೂರ್ತಿಯಾಗಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿವೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷ 3 ಕ್ಷೇತ್ರಗಳಿಗೆ ಜಯ ಸಾಧಿಸಿದೆ. ಒಂದು ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಮತ್ತೊಂದು ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಇದೀಗ ಕಾಂಗ್ರೆಸ್ ಪರವಾಗಿ ಗೆದ್ದಿರುವ 3 ಶಾಸಕರಲ್ಲಿ ಎಂಸಿ ಸುಧಾಕರ್ ಅವರು ಈಗಾಗಲೇ ಸಚಿವ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ಹೊಸದಾಗಿ ಮಿನಿಸ್ಟರ್ ಸ್ಥಾನಕ್ಕೆ ಕೇಳಿ ಬರ್ತಿರೋ 2 ಪ್ರಮುಖ ಹೆಸರುಗಳು ಎಸ್ಎನ್ ಸುಬ್ಬಾರೆಡ್ಡಿ ಮತ್ತು ಪ್ರದೀಪ್ ಈಶ್ವರ್. ಆದರೆ ಇಲ್ಲಿ ದೊಡ್ಡ ಟ್ವಿಸ್ಟ್ ಏನಂದ್ರೆ, ಈ ಇಬ್ಬರಲ್ಲೊಬ್ಬರಿಗೆ ಮಿನಿಸ್ಟರ್ ಕೊಡೋದು ಅಷ್ಟು ಸುಲಭದ ನಿರ್ಧಾರ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಮೊದಲು ಮಾತನಾಡೋದಾದ್ರೆ ಎಸ್ಎನ್ ಸುಬ್ಬಾರೆಡ್ಡಿ ಬಗ್ಗೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸುಬ್ಬಾರೆಡ್ಡಿಯವರು ಮಾಸ್ ಲೀಡರ್ ಅನ್ನು ಹೆಸರು ಮಾಡಿದ್ದಾರೆ. 3 ಬಾರಿ ಶಾಸಕರಾಗಿ ಗೆದ್ದು ಬಂದಿದ್ದಾರೆ. ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ನಾಯಕ ಅನ್ನೋ ಇಮೇಜ್ ಅವರಿಗಿದೆ. ಸಾಮಾಜಿಕ ಸೇವೆಗಳಲ್ಲೂ ಸಕ್ರಿಯರಾಗಿದ್ದಾರೆ. ಪಕ್ಷ ಸಂಘಟನೆಗೂ ಹಲವು ವರ್ಷಗಳಿಂದ ದುಡಿದಿದ್ದಾರೆ. ಹೀಗಾಗಿ ಸೀನಿಯಾರಿಟಿಯ ಆಧಾರದ ಮೇಲೆ ನೋಡಿದ್ರೆ ಸುಬ್ಬಾರೆಡ್ಡಿ ಅವರಿಗೆ ಮಿನಿಸ್ಟರ್ ಸ್ಥಾನ ಸಿಗಬೇಕು ಅನ್ನೋ ಒತ್ತಾಯ ಅವರ ಅಭಿಮಾನಿಗಳದ್ದು. ಆದರೆ ಇಲ್ಲಿ ಮತ್ತೊಂದು ರಾಜಕೀಯ ಲೆಕ್ಕಾಚಾರ ಶುರುವಾಗ್ತಿದೆ. ಸುಬ್ಬಾರೆಡ್ಡಿ ಅವರು ರೆಡ್ಡಿ ಸಮುದಾಯದ ನಾಯಕರು. ಈಗಾಗಲೇ ರಾಜ್ಯದಲ್ಲಿ ಅದೇ ಸಮುದಾಯದ ಹಲವರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅನ್ನೋ ಮಾತು ಇದೆ. ಮತ್ತೆ ಅದೇ ಸಮುದಾಯಕ್ಕೆ ಇನ್ನೊಂದು ಸ್ಥಾನ ಕೊಟ್ಟರೆ ಒಂದೇ ಸಮುದಾಯಕ್ಕೆ ಹೆಚ್ಚು ಪ್ರಾತಿನಿಧ್ಯ ಅನ್ನೋ ಆರೋಪ ಬರಬಹುದು ಅನ್ನೋ ಚರ್ಚೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೀತಿದೆ ಎನ್ನಲಾಗ್ತಿದೆ. ಇನ್ನೊಂದು ಕಡೆ ಯುವ ನಾಯಕ ಪ್ರದೀಪ್ ಈಶ್ವರ್ ಹೆಸರು ಭಾರಿ ಸದ್ದು ಮಾಡ್ತಿದೆ. ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿ ದೊಡ್ಡ ಮಟ್ಟದಲ್ಲಿ ಗೆದ್ದು ರಾಜ್ಯದ ಗಮನ ಸೆಳೆದಿದ್ರು. ಯುವಕರಲ್ಲಿ ದೊಡ್ಡ ಫಾಲೋವಿಂಗ್ ಹೊಂದಿರುವ ನಾಯಕ ಅನ್ನೋ ಹೆಸರು ಪಡೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್, ಜನರ ಜೊತೆ ಡೈರೆಕ್ಟ್ ಕನೆಕ್ಷನ್ ಇಟ್ಟುಕೊಂಡಿರೋ ನಾಯಕ. ಹೀಗಾಗಿ ಯುವ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಆಲೋಚನೆ ಹೈಕಮಾಂಡ್ ಬಳಿ ಇದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಆದರೆ ಪ್ರದೀಪ್ ಈಶ್ವರ್ ಅವರಿಗೆ ಮಿನಿಸ್ಟರ್ ಕೊಟ್ಟರೂ ವಿರೋಧದ ಮಾತುಗಳು ಕೇಳಿ ಬರಬಹುದು. ಯಾಕಂದ್ರೆ ಮೊದಲ ಬಾರಿಗೆ ಗೆದ್ದಿರುವ ಶಾಸಕರಿಗೆ ಎಷ್ಟು ಬೇಗ ಸಚಿವ ಸ್ಥಾನ ಕೊಟ್ಟರೆ ಹಲವು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿರುವ ಹಿರಿಯ ನಾಯಕರಿಗೆ ಅನ್ಯಾಯ ಆಗ್ತದೆ ಅನ್ನೋ ಅಭಿಪ್ರಾಯ ಪಕ್ಷದ ಒಳಗಡೆಯೇ ಇದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಇಲ್ಲಿ ಮತ್ತೊಂದು ದೊಡ್ಡ ಹೆಸರು ಎಂಟ್ರಿ ಕೊಡ್ತಿದೆ. ಅದೇ ಎಂಆರ್ ಸೀತಾರಾಮ್. ಹೌದು, ಹಿರಿಯ ನಾಯಕ ಎಂಆರ್ ಸೀತಾರಾಮ್ ಅವರು ಕೂಡ ಈಗ ಮಿನಿಸ್ಟರ್ ಸ್ಥಾನಕ್ಕಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಜೋರಾಗಿವೆ. ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದಿದ್ದೇನೆ, ಪಕ್ಷ ಸಂಕಷ್ಟದಲ್ಲಿದ್ದಾಗಲೂ ಜೊತೆಯಲ್ಲಿದ್ದೇನೆ. ಹೀಗಾಗಿ ಈ ಬಾರಿ ನನಗೆ ಅವಕಾಶ ಕೊಡಬೇಕು ಅನ್ನೋ ಬೇಡಿಕೆನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಎನ್ನಲಾಗ್ತಿದೆ. ಇಲ್ಲಿ ಮತ್ತೊಂದು ರಾಜಕೀಯ ಲೆಕ್ಕಾಚಾರ ಕೂಡ ಇದೆ. ಎಂಆರ್ ಸೀತಾರಾಮ್ ಅವರು ಕೂಡ ಬಲಿಜ ಸಮುದಾಯದ ಹಿರಿಯ ನಾಯಕರು. ಅವರಿಗೆ ಅವಕಾಶ ಕೊಟ್ಟರೆ ಅನುಭವಕ್ಕೆ ಮೌಲ್ಯ ಕೊಟ್ಟಂತಾಗ್ತದೆ. ಆದರೆ ಒಂದು ಪ್ರಶ್ನೆ ಹೇಳ್ತಿದೆ, ಜಿಲ್ಲೆಯ ಜನಪ್ರತಿನಿಧಿಯಾಗಿರದ ವ್ಯಕ್ತಿಗೆ ಮಿನಿಸ್ಟರ್ ಸ್ಥಾನ ಕೊಟ್ಟರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೇರ ಪ್ರತಿನಿಧಿತ್ವ ಮಿಸ್ ಆಗುತ್ತಾ ಅನ್ನೋದು. ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ 3 ದೊಡ್ಡ ಆಯ್ಕೆಗಳಿವೆ. ಒಂದು ಕಡೆ ಅನುಭವದ ನಾಯಕ ಸುಬ್ಬಾರೆಡ್ಡಿ, ಇನ್ನೊಂದು ಕಡೆ ಯುವ ಫೈರ್ ಬ್ರ್ಯಾಂಡ್ ಪ್ರದೀಪ್ ಈಶ್ವರ್, ಮತ್ತೊಂದು ಕಡೆ ಹಿರಿಯ ನಾಯಕ ಎಂಆರ್ ಸೀತಾರಾಮ್. ಆದರೆ ಯಾರನ್ನ ಆಯ್ಕೆ ಮಾಡಿದ್ರೂ ಒಂದಲ್ಲ ಒಂದು ಪ್ರಶ್ನೆ ಎದುರಾಗೋದು ಖಚಿತ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಸುಬ್ಬಾರೆಡ್ಡಿ ಆಯ್ಕೆ ಆದರೆ ಒಂದೇ ಸಮುದಾಯಕ್ಕೆ ಹೆಚ್ಚು ಮಿನಿಸ್ಟರ್ ಅನ್ನೋ ಟೀಕೆ ಬರಬಹುದು. ಪ್ರದೀಪ್ ಈಶ್ವರ್ ಆಯ್ಕೆಯಾದ್ರೆ ಅನುಭವ ಕಡಿಮೆ ಇರೋರಿಗೆ ದೊಡ್ಡ ಸ್ಥಾನ ಅನ್ನೋ ಆರೋಪ ಕೇಳಿ ಬರಬಹುದು. ಎಂಆರ್ ಸೀತಾರಾಮ್ ಆಯ್ಕೆಯಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರಿಗೆ ಅವಕಾಶ ಸಿಗಲಿಲ್ಲ ಅನ್ನೋ ಅಸಮಾಧಾನ ಶುರುವಾಗಬಹುದು. ಇದೀಗ ಈ ಎಲ್ಲ ಲೆಕ್ಕಾಚಾರಗಳ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ತದೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ರಾಜಕೀಯ ಅಂದ್ರೆ ಕೇವಲ ಗೆಲುವು ಸೋಲಿನ ಆಟ ಅಲ್ಲ. ಜಾತಿ ಸಮೀಕರಣ, ಪ್ರಾದೇಶಿಕ ಲೆಕ್ಕಾಚಾರ, ಅನುಭವ, ಯುವಕರಿಗೆ ಅವಕಾಶ, ಪಕ್ಷ ನಿಷ್ಠೆ, ಈ ಎಲ್ಲ ಅಂಶಗಳನ್ನು ನೋಡಿ ತೀರ್ಮಾನ ತೆಗೆದುಕೊಳ್ಳಲಾಗ್ತದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸ ಮಿನಿಸ್ಟರ್ ಸಿಕ್ಕರೆ ಆ ಅದೃಷ್ಟ ಯಾರಿಗೊಲಿಯುತ್ತೆ? ಸುಬ್ಬಾರೆಡ್ಡಿಗ, ಪ್ರದೀಪ್ ಈಶ್ವರ್ಗ ಅಥವಾ ಎಂಆರ್ ಸೀತಾರಾಮ್ ಅವರಿಗ? ಇದು ಈಗ ಕೋಟಿ ಕೋಟಿ ಪ್ರಶ್ನೆಯಾಗಿದೆ ವೀಕ್ಷಕರೇ.
ಈ ಮ್ಯೂಸಿಕಲ್ ಚೇರ್ ರಾಜಕೀಯದಲ್ಲಿ ಕೊನೆಗೆ ಯಾರು ಕುರ್ಚಿ ಹಿಡಿತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ನಿಮ್ಮ ಅಭಿಪ್ರಾಯ ಏನು? ಈ ಮೂವರಲ್ಲಿ ಯಾರು ಮಿನಿಸ್ಟರ್ ಆಗಬೇಕು ಅಂತ ನೀವು ಭಾವಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಇಂತಹ ರಾಜಕೀಯ ಅಪ್ಡೇಟ್ಸ್ಗಳಿಗಾಗಿ ಸುಮನ್ ಟಿವಿ ಕನ್ನಡವನ್ನ ಫಾಲೋ ಮಾಡಿ. ಧನ್ಯವಾದಗಳು.